ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲಲ್ಲಿ ಬಹಳಷ್ಟು ವಿಡಿಯೋಸ್ ನೋಡಿರ್ತೀರಾ ಈಗಾಗಲೇ ರಿಲೇಟೆಡ್ ಟು ಶಾಪಿಂಗ್ ಎಲ್ಲನೂ. ಸೊ ಈಗ ವೆಡ್ಡಿಂಗ್ ಸೀಸನ್ ಆಗಿರೋ ಕಾರಣ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಶೇರ್ ಮಾಡ್ತೀನಿ. ಮೇನ್ಲಿ ಈಗ ಮದುವೆ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವ್ರು ಬಂದು ವೆಡ್ಡಿಂಗ್ ಪ್ಲಾನರ್ಸ್ ಆಗಿರ್ತಾರೆ. ನಾಟ್ ಓನ್ಲಿ ವೆಡ್ಡಿಂಗ್ಸೇ ಅಲ್ಲ, ಎಲ್ಲ ಥರ ಫಂಕ್ಷನ್ಸು ಲೈಕ್ ಬೇಬಿ ಶವರ್ಸ್ ಆಗಿರ್ಬೋದು, ಎಂಗೇಜ್ಮೆಂಟ್ಸು, ಮುಂಜಿ ಫಂಕ್ಷನ್ಸು, ಈ ಥರ ಎಲ್ಲ ಕೂಡ ಅರೇಂಜ್ಮೆಂಟ್ಸ್ ಮಾಡಿ ಕೊಡ್ತಾರೆ. ಬೇಸಿಕಲಿ ವೆಡ್ಡಿಂಗ್ ಪ್ಲಾನರ್ಸ್ ಅಂದ್ರೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಹಾಗೂ ಸ್ವಲ್ಪ ಮಾಡ್ರನ್ ಆಗಿರುತ್ತೆ ಈ ನಡುವೆ. ಬಟ್ ಇವ್ರದ್ದು ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ 25 ಇಯರ್ಸ್ ಆಫ್ ಸರ್ವಿಸ್ ಇದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಈ ಕಂಪ್ನಿ ನಡೆಸ್ತಿರೋರು ಬಂದು ಒಬ್ಬರು ಲೇಡಿ. ಸೊ 100% ಅವರಿಗೆ ನಮ್ಮ ಸಪೋರ್ಟ್ ಇರುತ್ತೆ. ಲಾಸ್ಟ್ 25 ಇಯರ್ಸಿಂದ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಅವರ ಒಂದು ಟ್ರೆಡಿಷ್ನಲ್ ವೇಯಲ್ಲಿ ಈ ಥರ ಒಂದು ಫಂಕ್ಷನ್ಸ್ನ ನಡೆಸ್ತಾ ಬರ್ತಿದ್ದಾರೆ. ಮೇಯ್ನ್ಲಿ ವೆಡ್ಡಿಂಗ್ಸಲ್ಲಿ ಯಾವುದೇ ಒಂಥರ ನಿಮಗೆ ಟೆನ್ಷನ್ಸ್ ಅನ್ನೋದು ಇರಲ್ಲ ಫ್ರೆಂಡ್ಸ್. ಇವ್ರನ್ನ ಒಂದ್ಸರಿ ನೀವು ಹೈಯರ್ ಮಾಡಿಕೊಂಡ್ರೆ ಲೈಕ್ ಪ್ಲೇಟಿಂಗ್ ಆಗಿರ್ಬೋದು, ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರೇ ಮಾಡಿಕೊಡ್ತಾರೆ. ಇನ್ಕ್ಲೂಡಿಂಗ್ ಮೆಟೀರಿಯಲ್ ಕೂಡ ಅವ್ರದ್ದೇ ಆಗಿರುತ್ತೆ. ಸೊ ಯಾವುದೇ ಥರ ಒಂದು ಟ್ರೆಡಿಷ್ನಲ್ ಫಂಕ್ಷನ್ಸ್ಗೆ ನಿಮಗೆ ಪ್ಲೇಟಿಂಗ್ಸ್ ಬೇಕು, ಸ್ಟೇಜ್ ಡೆಕೋರೇಷನ್ಸ್ ಬೇಕು, ಒಂದಲ್ಲ ಎರಡಲ್ಲ ಫ್ರೆಂಡ್ಸ್, ಎಂಡ್ ಟು ಎಂಡ್ ಎಲ್ಲ ಥರ ಸರ್ವಿಸಸ್ ಕೂಡ ಇವರಲ್ಲಿ ಸಿಕ್ಕತ್ತೆ. ಅದು ಕೂಡ ನಾನು ಆಗಲೇ ಹೇಳಿರೋ ಥರ ಟ್ರೆಡಿಷ್ನಲ್ ವೇಯಲ್ಲಿ ಸಿಕ್ಕತ್ತೆ. ನಿಮ್ಮ ಫಂಕ್ಷನ್ಸಲ್ಲಿ ನೀವೇ ಒಂದು ಗೆಸ್ಟ್ ಥರ ಎಂಜಾಯ್ ಮಾಡ್ಬೋದು ನಿಮ್ಮ ಫಂಕ್ಷನ್ನ. ಯಾವುದೇ ಒಂದು ಟೆನ್ಷನ್ ಇಲ್ದಿರ ಇವ್ರಿಗೆ ಒಪ್ಪಿಸ್ಬಿಟ್ರೆ ಎಲ್ಲ ಕೂಡ ಅವರೇ ಮ್ಯಾನೇಜ್ ಮಾಡ್ತಾರೆ. ಮದುವೆ ಅಂತ ಬಂದರೆ ಆಲ್ಮೋಸ್ಟ್ 2 ಫುಲ್ ಡೇಸ್ ಅಲ್ಲೇ ಇರ್ತಾರೆ ಫ್ರೆಂಡ್ಸ್. ಎಲ್ಲ ಥರ ಡೆಕೋರೇಷನ್ಸು, ಅರೇಂಜ್ಮೆಂಟ್ಸು, ಈ ಥರ ಪ್ಲೇಟ್ ಡೆಕೋರೇಷನ್ದೆಲ್ಲ ಕೂಡ ಅವರೇ ಮಾಡಿ ಕೊಡ್ತಾರೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ 25 ಇಯರ್ಸ್ ಸರ್ವಿಸಸ್ ಜೊತೆಗೆ ಪ್ರೈಸಸ್ ಕೂಡ ತುಂಬಾ ನಾಮಿನಲ್, ತುಂಬಾ ರೀಸನಬಲ್ ಆಗಿ ಮಾಡಿಕೊಡ್ತಾರೆ. ಮೇಯ್ನ್ಲಿ ಕಸ್ಟಮರ್ ಬಜೆಟ್ ಏನಿದೆ ಆ ಪ್ರಕಾರನೇ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ನೀವೊಂದು ಬಜೆಟ್ ಫಿಕ್ಸ್ ಮಾಡಿ ನಮ್ಗೆ ಇಷ್ಟರಲ್ಲಿ ಮಾಡಿಕೊಡಿ ಅಂದರೆ ಸಾಕು, ನಿಮಗೆ 100% ಬೇಕಾಗಿರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಷ್ಟಂತೂ ನಾನು ಗ್ಯಾರಂಟಿ ಹೇಳ್ತೀನಿ, ಯಾಕೆಂದರೆ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿದ್ದೀನಿ ನಾನು. ಖಂಡಿತ ಫುಲ್ ವಿಡಿಯೋ ವಾಚ್ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಮ್ಯಾಮ್, ನಿಮ್ಮ ಹತ್ರ ಯಾವ ಥರ ಸರ್ವಿಸಸ್ ಇರುತ್ತೆ ಮ್ಯಾಮ್? ನಾವು ಬೇಸಿಕಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅಂದರೆ ಮದುವೆಗಳಿಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಅಂದರೆ ವರ ಪೂಜೆಗೆ ಅರೇಂಜ್ಮೆಂಟ್ ಎಲ್ಲ ಪ್ಲೇಟಿಂಗ್ಸ್ ಮಾಡ್ತೀವಿ. ಆಮೇಲೆ ಹುಡುಗನ ವೆಲ್ಕಮ್ ಮಾಡೋದು, ಸಪ್ತಪದಿ ಮಾಡೋದು, ಹೋಮಕ್ಕೆ ರೆಡಿ ಮಾಡೋದು, ಮುಹೂರ್ತಕ್ಕೆ ರೆಡಿ ಮಾಡೋದು, ಆಮೇಲೆ ಗೌರಿ ಪೂಜೆಗೆ ರೆಡಿ ಮಾಡೋದು, ಆಮೇಲೆ ಮೆಹಂದಿ ಇದೆ, ಬ್ಯೂಟಿಷಿಯನ್ ನಮ್ಮಲ್ಲೇ ಇದ್ದಾರೆ, ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ. ವೆಡ್ಡಿಂಗ್ಸ್ಗೆ ಈ ಥರ ಸ್ಟೇಜ್ ಡೆಕೋರೇಷನ್ಸ್, ಅಂದ್ರೆ ಪ್ಲೇಟಿಂಗ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ. ಸ್ಪೆಷಾಲಿಟಿ ಅಂದ್ರೆ ಏನು? ಸ್ಪೆಷಾಲಿಟಿ ನಮ್ಮದು ಪ್ಲೇಟಿಂಗ್ ಅರೇಂಜ್ಮೆಂಟ್, ವರ್ಕ್ ಪೂಜೆಗೆ ಪ್ಲೇಟಿಂಗ್ ಅರೇಂಜ್ಮೆಂಟ್ ಟ್ರೆಡಿಷನಲ್ ಆಗಿ ಮಾಡ್ಕೊಡ್ತೀವಿ. ಕಸ್ಟಮೈಸ್ಡ್ ಏನು ಕ್ಲೈಂಟ್ ಹೇಳ್ತಾರೋ ಆ ಥರನೇ ಮಾಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಅವ್ರು ಏನು ಹೇಳ್ತಾರೋ ಮಾಡ್ತೀವಿ. ಟ್ರೆಡಿಷನಲ್ ಪ್ಲೇಟ್ ಮತ್ತೆ ಯೂಶಲಿ ನಮಗೆ 25 ವರ್ಷದಿಂದ ಮಾಡ್ತಾ ಇದ್ದೀವಿ, ಸರ್ವಿಸಲ್ಲಿ ಇದ್ದೀವಿ. ನಾವು ಯೂಶಲಿ ಕಸ್ಟಮರ್ಸ್ ಎಲ್ಲ ಸ್ಯಾಟಿಸ್ಫೈ ಆಗಿ ಹೋಗಿದ್ದಾರೆ. ಎಲ್ಲ ಹ್ಯಾಂಡ್ ಮೇಡ್, ಮನೆಯಿಂದನೇ ಮಾಡೋದು ಎಲ್ಲ. ಆಮೇಲೆ ಉಂಡೆ, ಚಕ್ಲಿಗಳು, ಗೋಪುರಗಳು ಎಲ್ಲ ನಾವೇ ಮನೇಲೇ ಮಾಡಿ, ಫುಡ್ ಐಟಮ್ಸ್ ಮಾಡಿ, ಕಾಂಡಿಮೆಂಟ್ಸು ಮಾಡಿ, ಅದನ್ನೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ತಂದು ಎಕ್ಸಿಬಿಟ್ ಮಾಡಿ. ಸೊ ಮ್ಯಾಮ್, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಲೈಕ್ ಇಫ್ ಇನ್ ಕೇಸ್ ಎನಿ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಆದರೂ ನೀವು ಹೋಗ್ತೀರಾ, ಮಾಡಿಕೊಡ್ತೀರಾ ಅಲ್ವಾ? ಈವನ್ ಊರುಗಳಿಗೂ ಹೋಗ್ತೀವಿ, ಬೇರೆ ಕಡೆನೂ ಹೋಗ್ತೀವಿ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಚಾರ್ಜಸ್ ಇದೆ. ಓಕೆ, ವಿತಿನ್ ಬ್ಯಾಂಗ್ಳೂರ್ ಅಂದರೆ ಒಂದು ಅಲ್ವಾ? ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಏನನ್ನ ಬೇಕಾಗುತ್ತೆ ಅಂತ. ಮ್ಯಾಮ್, ಅಪಾರ್ಟ್ ಫ್ರಮ್ ಮ್ಯಾರೇಜಸ್ ಇನ್ನೂ ಯಾವ ಥರ ಫಂಕ್ಷನ್ಸ್ ಎಲ್ಲ ಮಾಡ್ತೀರಾ? ಉಪನಯನ ಮಾಡ್ತೀವಿ, ಆಮೇಲೆ ನೇಮಿಂಗ್ ಸೆರೆಮನಿ ಮಾಡ್ತೀವಿ, ಆಮೇಲೆ ಗೃಹ ಪ್ರವೇಶ ಮಾಡ್ತೀವಿ, ಎಲ್ಲ ಏನು ಅವ್ರು ಬೇಬಿ ಶವರ್ಸ್ ಮಾಡ್ತೀವಿ. ಈಗ ಸಂಕ್ರಾಂತಿ ಬರ್ತಾ ಇದೆ, ಸಂಕ್ರಾಂತಿಗೆ ನಾವು ಮನೇಲೇ ಎಳ್ಳು ಸಕ್ಕರೆ ಎಲ್ಲ ಮಾಡಿ ಮಾಡ್ತೀವಿ. ಹೋಮ್ ಮೇಡ್, ಪ್ಯೂರ್ಲಿ ಹೋಮ್ ಮೇಡ್. ಸೊ ಯಾರಿಗಾರು ಬೇಕಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಈ ಥರ ಈವೆಂಟ್ಸ್ ಮನೇಲಿ ಈಗ ಬೇಬಿ ಶವರ್ಸ್ ಇರುತ್ತೆ, ಸೊ ಅದಕ್ಕೂ ಪ್ಲೇಟಿಂಗ್ ಎಲ್ಲ ಪ್ಲೇಟಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮಲ್ಲೇ ಬ್ಯೂಟಿಷಿಯನ್ಸ್ ಇದ್ದಾರೆ, ಆಮೇಲೆ ಮೆಹಂದಿ ಆರ್ಟಿಸ್ಟ್ ಇದ್ದಾರೆ, ಆಮೇಲೆ ಬೇಕಾದರೆ ನಾವು ಫೋಟೋಗ್ರಫಿ, ಫ್ಲೋರಿಸ್ಟ್ ಎಲ್ಲ ಮಾಡ್ತೀವಿ. ಓಕೆ, ಸಿ ಕಂಪ್ಲೀಟ್ ಈಗ ನೋಡ್ತಾ ಇದ್ದೀರಲ್ಲ, ಸೊ ಇಷ್ಟು ಸರ್ವಿಸಸ್ ಕೂಡ ಇವರಿಂದ ನಿಮಗೆ ಸಿಗುತ್ತೆ. ಸೊ ಸುಮಾರು ಜನಕ್ಕೆ ಈ ಥರ ಮೇನ್ಲಿ ಟ್ರೆಡಿಷ್ನಲ್ ವೇ ಆಫ್ ಪ್ಲೇಟಿಂಗ್ ಬೇಕಂದರೆ ಗೊತ್ತಿರೋಲ್ಲ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಮ್ಯಾಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ರೆಡಿಷ್ನಲ್ ವೇ ರಿಚುವಲ್ಸ್ ಅಲ್ಲ ಮ್ಯಾಮ್, ಎನಿ ರಿಚುವಲ್ಸ್ ಮಾಡಿ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ಮಾಡಿ. ಅವ್ರು ಏನು ರಿಕ್ವೈರ್ಮೆಂಟ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡ್ತಾರೋ ಆ ಥರ ಮಾಡಿ. ಓಕೆ, ಸೊ ಎನಿ ಕೈಂಡ್ ಆಫ್ ಎಂಕ್ವೈರಿ ನೀವು ಕಾಂಟ್ಯಾಕ್ಟ್ ಮಾಡಿ. ಡೆಕೋರೇಷನ್ ಆಲ್ರೆಡಿ ಆಗಿದೆ. ಹೌದು. ಓಕೆ, ಏನೆಲ್ಲ ಮಾಡಿದ್ರೆ ಹೇಳಿ? ನಾವು ಇವಾಗೆಲ್ಲ ನಮಗೆ ಕಸ್ಟಮರ್ ಏನು ಹೇಳಿದ್ರು ಆ ಕಾನ್ಸೆಪ್ಟಲ್ಲಿ ಇದು
ಹೂವಿಳ್ಯ ಸೆಟ್ ಮಾಡಿದ್ವಿ. ಓಕೆ ಆಮೇಲೆ ಇದು ಕಾಶಿ ಯಾತ್ರೆ ಸೆಟ್ ಮಾಡಿದ್ವಿ. ಆಮೇಲೆ ಇದು ರಾಧಾಕೃಷ್ಣ ಎಲ್ಲ ಮಾಡಿದ್ವಿ. ಆಮೇಲೆ ಇದು ಅರ್ಶಿನ ಕುಟ್ಟೋ ಶಾಸ್ತ್ರ ಅದು ಹೇಳಿದ್ರು, ಅದೆಲ್ಲ ಮಾಡಿದ್ದೀವಿ. ಇದೆಲ್ಲ ಕೇಳಿದ ಪ್ರಕಾರ ಅವ್ರು ಹೇಗೆ ಕೇಳ್ತಾರೆ ಹಾಗೆ ಹಾಗೆ ಮಾಡೋದು. ಆಮೇಲೆ ಇದು ಅರ್ಶಿನ ಕುಂಕುಮ ಇಡೋದು, ಅರ್ಶಿನ ಕುಂಕುಮ ಕೊಟ್ಟಿರೋದು ಹುಡುಗಂಗೆ ಅವ್ರ ಮನೆಯವ್ರಿಗೆ ಕೊಡೋಕ್ಕೆ, ಸಕ್ಕರೆ ಹಚ್ಚು, ಆಮೇಲೆ ಕೊಬ್ಬರಿ ಐಟಮ್ಸ್, ಕೊಬ್ಬರಿ ಸಾಮಾನು. ಒಂದು ನಿಮಿಷ, ಕೊಬ್ಬರಿದು ಕೂಡ ಕೊಬ್ಬರಿ ಸಾಮಾನು ಮನೆಯಲ್ಲೇ ಮಾಡೋದು. ಓಕೆ, ಫುಲ್ಲಿ ಹ್ಯಾಂಡ್ ಮೇಡ್ ದೇವ್ರದೆಲ್ಲ ಕಾರ್ವಿಂಗ್ ಅಲ್ವಾ? ಇದು ಅಷ್ಟೇ, ಇದೆಲ್ಲ ಪ್ಲೇಟರ್ಸು, ಈ ಡಿಸೈನ್ ಎಲ್ಲ ಮಾಡೋದು ನಾವು ಮನೆಯಲ್ಲೇ ಮಾಡ್ತೀವಿ. ಓಕೆ, ಸೊ ನೀವೇ ಖುದ್ದಾಗಿ ಮಾಡುವಂಥ ಡಿಸೈನ್ ಆ್ಯಂಡ್ ಪ್ಲೇಸಿಗೆ ಬಂದು ಅರೇಂಜ್ಮೆಂಟ್ ಕೂಡ ಅರೇಂಜ್ಮೆಂಟ್ ನಾವೇ ಮಾಡಿ. ಇದು ಈಗ ಸದ್ಯಕ್ಕೆ ಮಾಡಿರೋದು ಬಂದು ವರ್ಕ್ ಪೂಜೆಗೆ. ಇದು ವರ್ಕ್ ಪೂಜೆ. ಇದು ಬಿಟ್ಟು ಇನ್ನೇನೇನು? ಇದು ಗೌರಿ ಪೂಜೆ ಅರೇಂಜ್ ಮಾಡ್ತೀವಿ. ಓಕೆ, ಆಮೇಲೆ ಸಪ್ತಪದಿ ಅರೇಂಜ್ ಮಾಡ್ತೀವಿ. ಆಮೇಲೆ ಭೂಮಕ್ ಅರೇಂಜ್ ಮಾಡ್ತೀವಿ. ಆಮೇಲೆ ಮುಹೂರ್ತ, ನಾಳೆ ಬೆಳಗ್ಗೆ ಮುಹೂರ್ತ ಇದೆ, ಅದಕ್ಕೆಲ್ಲ ಅರೇಂಜ್ ಮಾಡ್ತೀವಿ. ಎಲ್ಲ ಟೋಟಲ್ ಹೌದು, ನಾಳೆ ಮಧ್ಯಾಹ್ನದವರೆಗೂ ಈವೆಂಟ್ಸ್ ಇರುತ್ತೆ. ಸೊ ಅದೇ ಅವ್ರು ಏನೆಲ್ಲ ಕೇಳಿರ್ತಾರೆ ಅದೆಲ್ಲ ಮಾಡ್ತಾರೆ. ಸೊ ಇಲ್ಲಿ ಏನು ಸೆಟಪ್ ಮಾಡಿದ್ದೀರಾ? ಇಲ್ಲಿ ಅದೇ ಇವಾಗ ಅವರು ಸ್ಟೀಲ್ ಪಾತ್ರೆ ಎಲ್ಲ ಕೊಟ್ಟಿರ್ತಾರೆ, ಓಕೆ, ಅದನ್ನ ನಾವು ಸೆಟ್ ಅವರ ರಿಚುವಲ್ಸ್ ಪ್ರಕಾರ, ಅವ್ರ ರಿಚುವಲ್ ಪ್ರಕಾರ ಅವ್ರು ಕೊಡ್ತಾರೆ. ಆದರೆ ಈ ಪುರಿ ಉಂಡೆ, ಚಕ್ಲಿ, ಕಡಲೆಕಾಯಿ ಉಂಡೆ, ಹುರ್ಗಡ್ಲೆ ಉಂಡೆ, ಅದೆಲ್ಲ ನಾವೇ ಮನೇಲೇ ತಯಾರಿ ಮಾಡಿ ಐಟಮ್ ಕೂಡ ನಿಮ್ಮದೇ ಹೋಮ್ ಮೇಡ್? ಹೌದು, ಹೋಮ್ ಮೇಡ್ ಎಲ್ಲ ಇದೆಲ್ಲ ಡೆಕೋರೇಟ್ ಮಾಡಿ ಇಲ್ಲಿ ತಂದಿಡ್ತೀವಿ. ಓಕೆ, ಸೊ ಅವರ ರಿಚುವಲ್ ಪ್ರಕಾರ ಇದು? ಹೌದು, ರಿಚುವಲ್ ಪ್ರಕಾರ. ಓಕೆ, ಸೊ ಇದು ಒಂದು ರಿಚುವಲ್ ಬರುತ್ತೆ. ಸೊ ಹಾಗಾಗಿ ಹುಡುಗನ ರೂಮಲ್ಲಿ ಅರೇಂಜ್ ಮಾಡೋದು. ಓಕೆ, ಇದು ಒಂದು ಕೂಡ ಇದನ್ನು ಸೇರಿಸಿ ಮಾಡ್ಕೊಡ್ತೀವಿ. ಹೌದು, ಎಲ್ಲ ಇದೆಲ್ಲ ಸೇರಿ ವೆಲ್ಕಮಿಂಗ್ ವೆಲ್ಕಮ್ ಮಾಡ್ತೀವಿ. ಇವಾಗ ಹುಡುಗ ಇನ್ನೂ ಬಂದಿಲ್ಲ, ಇನ್ನೇನು ಬರೋ ಟೈಮು, ಗ್ರೂಮ್ಗೆ ಇದು ವೆಲ್ಕಮ್, ಈ ಥರ ವೆಲ್ಕಮ್ ಮ್ಯಾಟ್ಸ್ ಹಾಕ್ಬಿಟ್ಟು ಓಕೆ ಬಂದು ಅವ್ರು ನಡ್ಕೊಂಡ್ಬಂದು ಅಲ್ಲಿ ದೀಪ ಹಚ್ತಾರೆ. ಓಕೆ, ಸೊ ಅಲ್ಲಿ ದೀಪದ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ, ರಂಗೋಲಿ ಎಲ್ಲ ಹಾಕಿದ್ದಾರೆ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಚೇರ್ಸ್ ಇಟ್ಟಿದ್ದಾರೆ. ಸೊ ಈ ಥರ ಒಂದು ಬ್ಯೂಟಿಫುಲ್ ಮ್ಯಾಟ್ ಡೆಕೋರೇಷನ್ಸ್ ಎಲ್ಲ ಕೂಡ ಮಾಡಿಕೊಡಿ. ಇದರೆಲ್ಲ ಇನ್ಕ್ಲೂಡೆಡ್ ಅಲ್ಲ ಮ್ಯಾಮ್? ಎಲ್ಲನೂ ಇನ್ಕ್ಲೂಡ್, ಎಲ್ಲ ಇನ್ಕ್ಲೂಡೆಡ್. ಆ್ಯಕ್ಚುಲಿ ನಾವು ಇವಾಗ ನೋಡಿದ್ರೆ ಒಂದು 10%. ಇದು ಜಸ್ಟ್ 10%. ನಾಳೆ ಇನ್ನೂ 5-6 ಮ್ಯಾಟ್ ಬರುತ್ತೆ. ನಾಳೆ ಇನ್ನು ಗ್ರ್ಯಾಂಡ್ ಲೈಕ್ ಮೇನ್ ಮುಹೂರ್ತ ಅದೆಲ್ಲ ಕೂಡ. ಸೊ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನಂತೂ ಹಾಕಿರ್ತೀನಿ ಫ್ರೆಂಡ್ಸ್, ಕ್ಲಿಪ್ಪಿಂಗ್ಸ್ ಅಂತೂ ಇದ್ದೇ ಇರುತ್ತೆ, ನೀವು ನೋಡ್ಬೋದು ಯಾವ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅಂತ. ಸೊ ಇದು ಈಗ ಸ್ಟಾರ್ಟಿಂಗ್ ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ನಿಮ್ಮಲ್ಲಿ ಸಿಕ್ಕತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಎಂಕ್ವೈರಿ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಫಸ್ಟ್ ಡೇ ವಿಸಿಟ್ ಮಾಡಿದೆ, ಎಷ್ಟೆಲ್ಲ ಸಾಧ್ಯ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇನ್ನು ಕೆಲವೊಂದು ಏನಂದರೆ ಅವರ ಒಂದು ಪ್ರೈವಸಿ ರೀಸನ್ಸಿಂದ, ಅಂದರೆ ಗ್ರೂಮ್ ಬ್ರೈಡ್ದು, ಹಾಗಾಗಿ ಕೆಲವೊಂದು ಆಗ್ತಾಯಿಲ್ಲ ನಾನು. ಬಟ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ಒಂದು ಬಜೆಟ್ ಇರ್ಬೋದು, ಆ ಬಜೆಟ್ನ ನೀವು ಫಿಕ್ಸ್ ಮಾಡಿ ಹೇಳಿದ್ರೆ ಆ ಪ್ರಕಾರ ಅವರು ನಿಮ್ಮ ಬಜೆಟಲ್ಲಿ ಬರೋ ರೀತಿಯಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ನಾಟ್ ಓನ್ಲಿ ಬ್ರಾಹ್ಮಿನ್ ವೆಡ್ಡಿಂಗ್ಸ್ ಅಂತ ಅಲ್ಲ, ಸೊ ಬೇರೆ ಫಂಕ್ಷನ್ಸ್ ಲೈಕ್ ಆಗಲೇ ಹೇಳ್ತಾರೆ ಬೇಬಿ ಶವರ್ಸ್ ಆಗಿರ್ಬೋದು, ಎಂಗೇಜ್ಮೆಂಟ್ಸ್ ಆಗಿರ್ಬೋದು ಮಾಡ್ತಾರೆ. ಸೊ ಹಾಗಾಗಿ ಎನಿ ಕೈಂಡ್ ಆಫ್ ಎಂಕ್ವೈರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ. ಐ ಶಾಲ್ ಮೀಟ್ ಯು ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.